ಇಂತಹ ಒಂದು ಸಂಸ್ಕಾರ, ಇಂತಹ ಒಂದು ಶಿಸ್ತು ಇಲ್ಲಿ ಇವತ್ತು ನಾವು ವರ್ಧಮಾನ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಮುಂದಿನ ನಮ್ಮ ಜೀವನಕ್ಕೆ ಒಳ್ಳೆಯ ಆದರ್ಶವನ್ನ ಕಲಿಸಿಕೊಡ್ತದೆ. ನಾವು ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಅದೆಲ್ಲವೂ ಕೂಡ ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳು, ಅದೇ ರೀತಿ ಈ ಒಂದು ವರ್ಧಮಾನ ಪ್ರಾಥಮಿಕ ಶಾಲೆ ಅಂತ ಶಶಿಕಲಾ ಹೆಗ್ಡೆ ಅವರ ತಂಡ ಏನಿದೆ, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಕಾರ್ಕಳ ರೋಟರಿ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. A sibling represents a person's past, present and future. A delightful morning and a happy Raksha Bandhan to you, my dear brothers and sisters. On this auspicious occasion, we have gathered here to celebrate and rejoice the bond between brothers and sisters. Raksha Bandhan is a festival celebrated every year on the full moon day in the month of Shravana. On this day, sisters tie a rakhi around the wrist of their brothers in order to pray for their prosperity, health and well-being. The brothers in return their sisters from any circumstances. Let us start this holy occasion with a prayer. Lokapalane namostu namostute premadindali nodu nammanate namostu namostute Swami devane lokapalane namostu namostute premadindali nodu nammanate namostu namostute deva devane hastapadagalindalo ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ ಸ್ವಾಮಿ ದೇವನೇ ಲೋಕಪಾಲನೆ ನಮೋಸ್ತು ನಮೋಸ್ತುತೆ ಪ್ರೇಮದಿಂದಲೇ ನೋಡು ನಮ್ಮನ್ನು ನಮೋಸ್ತು ನಮೋಸ್ತುತೆ ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವಲಾಲಿಸೈ ಪರಿಸಾಲಿಸೈ ಸ್ವಾಮಿ ದೇವನೇ ಲೋಕಪಾಲನೆ ನಮೋಸ್ತು ನಮೋಸ್ತುತೆ ಪ್ರೇಮದಿಂದಲೇ ನೋಡು ನಮ್ಮನ್ನು ನಮೋಸ್ತು ನಮೋಸ್ತುತೆ. Thank you all for creating a serene atmosphere. The word Raksha means protection and Bandhan means bond. Thus, Raksha Bandhan signifies a bond of protection. The Rakhi is not just a thread, but a symbol of affection, trust and promise. Now I request the head of the institution, Shashikala ma'am, to welcome the guest and the gathering. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ನನ್ನ ರೋಟರಿ ಮಿತ್ರರೇ, ಶಿಕ್ಷಕ ವೃಂದದವರೇ, ನನ್ನ ಪ್ರೀತಿಯ ಮಕ್ಕಳೇ, ಇಂದು ನಾವು ನಮ್ಮ ಧಾರ್ಮಿಕ ಹಬ್ಬವಾದಂತಹ ರಕ್ಷಾ ಬಂಧನ ಆಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ನೆರೆದಿದ್ದೇವೆ. ರಕ್ಷಾ ಬಂಧನ ಈ ಹಬ್ಬಕ್ಕೆ ಇತಿಹಾಸ, ಪೌರಾಣಿಕ ಹಿನ್ನೆಲೆಯನ್ನ ಒಳಗೊಂಡಿದೆ. ಶ್ರೀಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಕೈಗೆ ಗಾಯ ಆದಾಗ ದ್ರೌಪದಿ ತನ್ನ ಸೀರೆಯ ಸೆರಗನ್ನ ಹರಿದು ಅವನ ಕೈಗೆ ಕಟ್ತಾಳೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ, ತಂಗಿ ದ್ರೌಪದಿ, ನಿನ್ನ ಜೀವನದಲ್ಲಿ ಸದಾ ರಕ್ಷಣೆಯಾಗಿ ನಾನು ನಿನ್ನೊಂದಿಗಿದ್ದೇನೆ ಅನ್ನುವ ಮಾತನ್ನ ಹೇಳ್ತಾನೆ. ಅಂದಿನಿಂದ ಇಂದಿನವರೆಗೂ ಕೂಡ ರಕ್ಷಾ ಬಂಧನ ಹಬ್ಬವನ್ನ ನಿರಂತರವಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ ಅನ್ನುವಂಥದ್ದು ಪೌರಾಣಿಕ ಹಿನ್ನೆಲೆ. ಅಣ್ಣ ತಂಗಿ ಇದೊಂದು ಕರುಳ ಬಳ್ಳಿಯ ಸಂಬಂಧ. ಅಣ್ಣ ತಂಗಿಗೆ, ತಂಗಿ ಅಣ್ಣನಿಗೆ. ನೀನು ಜೀವನ ಪರ್ಯಂತ ಸುಖವಾಗಿರು, ಸದಾ ನಿನ್ನ ಜೀವನದಲ್ಲಿ ನಾನು ರಕ್ಷಣೆಯನ್ನ ನೀಡ್ತೇನೆ ಅನ್ನುವಂಥದ್ದು ಈ ರಕ್ಷಾ ಬಂಧನ ಹಬ್ಬದ ಆ ರಾಖಿಯನ್ನ, ಏನು ಆ ರಕ್ಷೆಯನ್ನ ನಾವು ಮುಂಗೈಗೆ ಕಟ್ತೇವೆ, ಇದರ ಮೂಲ ಉದ್ದೇಶ ಆಗಿದೆ. ಇದೊಂದು ಮಾನವೀಯ ಸಂಬಂಧವನ್ನ ಸದೃಢಗೊಳಿಸುವಂತಹ, ಬಲಗೊಳಿಸುವಂತಹ ಒಂದು ಹಬ್ಬ.
ಮನೆಯಲ್ಲಿ ರಕ್ತ ಸಂಬಂಧ, ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಮ್ಮ ದೊಡ್ಡಮ್ಮ, ಇವೆಲ್ಲರಿಗೂ ನಾವು ಪ್ರೀತಿಸ್ತೇವೆ, ಗೌರವಿಸ್ತೇವೆ. ಆದ್ರೆ ಈ ಒಂದು ಕುಟುಂಬದಿಂದ ನಾವು ಹೊರ ಪ್ರಪಂಚಕ್ಕೆ ಬಂದಾಗ ಕೂಡ ನಾವು ಅಷ್ಟೇ ಹೆಣ್ಣು ಮಕ್ಕಳನ್ನ, ಹೆಣ್ಣು ಮಗುವನ್ನ ಗೌರವದಿಂದ ನೋಡಬೇಕು. ಅವರ ಮಾನ ಪ್ರಾಣ ಹಾಗೆ ಸ್ವಾಭಿಮಾನ ಅದಕ್ಕೆ ಯಾವುದಕ್ಕೂ ಕೂಡ ಧಕ್ಕೆ ಬರದಂತೆ ನಾವು ನಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ವರ್ಧಮಾನ್ ವಿದ್ಯಾಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಕಾರ್ಕಳ ಇಂದು ಮುಕ್ತ ಮಕ್ಕಳ ಮನಸ್ಸಿನಲ್ಲಿ ಇದರ ಅರಿವನ್ನ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದಾರೆ ಮಿಸ್ಟರ್ ಸಂತೋಷ್ ಕುಮಾರ್ ಅವರು. ಸಾಲೂರು ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಯಾಗಿದ್ದು ಮೂಲತಃ ಶಿವಮೊಗ್ಗದವರಾಗಿರುತ್ತಾರೆ. 4 ವರ್ಷಗಳಿಂದ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವೃತ್ತಿಯೇ ದೇವರೆಂದು ಕಾರ್ಯವನ್ನ ನಿರ್ವಹಿಸ್ತಾ ಇರುವವರು ಇವರು. ದಕ್ಷತೆ, ಶಿಸ್ತು ಅಂತ ಹೇಳಿದ್ರೆ ಖಂಡಿತ ಅದು ಮಿಸ್ಟರ್ ಸಂತೋಷ್ ಅವರಿಗೆ ಈ ಹೆಗ್ಗಳಿಕೆ ಖಂಡಿತವಾಗ್ಲೂ ಅವರಿಗೆ ಸಲ್ಲಬೇಕಾದದ್ದು. ಇವರನ್ನ ಗೌರವದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂತಹ ರೋಟೇರಿಯನ್ ಇಕ್ಬಾಲ್ ಅಹಮದ್ ರವರು. ಇವರು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಈಗಾಗಲೇ ಅವರು ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನು ಹಿಡಿದು ಕೇವಲ 2 ತಿಂಗಳಷ್ಟೇ ಆದರೂ ಕೂಡ ಸುಮಾರು 90ಕ್ಕೂ ಮೀರಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, 84 ಬಾರಿ ಬ್ಲಡ್ ಡೊನೇಷನ್ ನೀಡಿ ಅದೆಷ್ಟೋ ಜನರಿಗೆ ಸಹಾಯವನ್ನ ನೀಡಿದವರು. ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಮುಖಾಂತರ ಅವರನ್ನ ಪ್ರೋತ್ಸಾಹಿಸುತ್ತಾ ಬಂದವರು. ಇವರು ಇಂದು ವರ್ಧಮಾನ್ ವಿದ್ಯಾಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ರಕ್ಷಾ ಬಂಧನ ಅನ್ನುವಂತಹ ಧಾರ್ಮಿಕ ಹಬ್ಬವನ್ನ ನಿರಂತರವಾಗಿ ನಾವು 9 ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ. ಪ್ರತಿ ಬಾರಿಯೂ ಕೂಡ ನಮ್ಮ ಸಂಸ್ಥೆಗೆ ಬಂದು ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಿ ನಾನು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ಅವರಿಗೆ ರಾಖಿಯನ್ನು ಕಟ್ಟಿ ನಮ್ಮನ್ನ ಸದಾ ವರ್ಧಮಾನ್ ಸಂಸ್ಥೆ ಮುನ್ನಡೆಯುವಲ್ಲಿ ನಮ್ಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಸಹಕರಿಸಿದವರು ನಮ್ಮ ವರ್ಧಮಾನ್ ವಿದ್ಯಾಸಂಸ್ಥೆಯ ಮ್ಯಾನೇಜ್ಮೆಂಟ್ ಕಮಿಟಿ ಟ್ರಸ್ಟಿ ಮೆಂಬರ್ ಆಗಿರತಕ್ಕಂತಹ ಶ್ರೀಯುತ ಜಗದೀಶ್ ಹೆಗಡೆಯವರು. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ರೋಟರಿ ಕ್ಲಬ್ನ ಕಾರ್ಯದರ್ಶಿ ಆಗಿರತಕ್ಕಂತಹ ಗಣೇಶ್ ಸಾಲಿಯಾನ್ ಅವರು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ತನ್ನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೂಡ ಅಧ್ಯಕ್ಷರ ಜೊತೆಗೂಡಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರತಕ್ಕಂತಹ ಕರ್ತವ್ಯ ಜೈನರ್ ಅವರು. ತಮ್ಮನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ರೋಟರಿ ಮಿತ್ರರಾದಂತಹ ರೋಟೇರಿಯನ್ ರೇಖಾ ಉಪಾಧ್ಯಾಯ, ರೋಟೇರಿಯನ್ ಹರ್ಷಿಣಿ ವಿಜಯರಾಜ್ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಕ ವೃಂದದವರಿಗೂ, ಪ್ರೀತಿಯ ಮಕ್ಕಳಿಗೂ ಹಾಗೂ ನಮ್ಮ ಕಾರ್ಲ ತಂಡದ ಅವಿಲ್ ಅವರಿಗೂ ಕೂಡ ನಾನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಅತಿಥಿ ಗಣ್ಯರಿಗೆ ಆರತಿಯನ್ನ ಮಾಡಿ ರಕ್ಷಾ ಬಂಧನವನ್ನ ಕಟ್ಟುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದೇವೆ.
hope everyone is ready. Yes. And first, girls will take the plate in your hand. Everyone, take the plate in your hand. Yes. And you have to take the plate in hand. Hold the plate in your hand. Yes. And you have to perform Aarti to the boy who is sitting in front of you. Yes. Start. And all the boys will join your hands and sit straight. Join your hands. Yes. Carefully. Carefully. Yes. Good. Keep the plate down. Keep the plate down. Yes. And girls will take the Rakhi, Raksha Bandhan from the plate, and all the boys will have to stretch your right hand forward. Right hand forward. Come closer. If the students who are sitting in front are doing it well, and there at the back we could hear some noise. Yes, if the tying is done, is it done? Yeah. Okay. Done? ಸಾಮೂರ ಬೀಟ್ ಪೊಲೀಸ್ ಅಂದ್ರೆ ಸಾಮೂರ ಗ್ರಾಮದ ಬೀಟ್ ಪೊಲೀಸ್ ಸಣ್ಣ ಮಕ್ಕಳಿಗೆ ನೀವೇನಾದ್ರೂ ಘಟನೆ ಅಂದ್ರೆ ಯಾರಿಗೆ ಫೋನ್ ಮಾಡ್ತೀರಾ ಫಸ್ಟ್? ಪೊಲೀಸ್ ನಂಬರ್ ಯಾರಿಗೆ ಗೊತ್ತಿದೆ? ಯಾರಾದ್ರೂ ಪೇರೆಂಟ್ಸ್ ಇರ್ತಾರಲ್ಲ ಏನಾದ್ರೂ ಘಟನೆ ಆದ್ರೆ ನೀವು ಯಾರಿಗೆ ಫೋನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆ ಯಾರ ಹತ್ರ ನಂಬರ್ ಇರಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ಏನ್ ಮಾಡ್ತಾರೆ? ಬರ್ತಾರೆ. ಎಲ್ಲಿಗೆ? ನಿಮ್ಮ ನಿಯರ್ ನೀವು ಎಲ್ಲಿರ್ತೀರಲ್ಲ, ಎಲ್ಲಿ ಘಟನೆ ನಡೀತದಲ್ಲ ಅಲ್ಲಿಗೆ ಪೊಲೀಸ್ನವ್ರು ಬರ್ತಾರೆ. ಫೋನ್ ಮಾಡ್ತು. ಏನಾದ್ರೂ ಸೈಬರ್ ಕ್ರೈಮ್ ಆದ್ರೆ ಯಾವ ನಂಬರ್ಗೆ ಎಷ್ಟು ಫೋನ್ ಮಾಡ್ತೀರಾ? ಸೈಬರ್ ಕ್ರೈಮ್ ಅಂದ್ರೆ ಏನ್ ಗೊತ್ತಾ? ಸೈಬರ್ ಕ್ರೈಮ್ ಗೊತ್ತಾ? ಸಣ್ಣ ಮಕ್ಕಳಿದ್ದೀರಿ ಗೊತ್ತಿಲ್ಲ. ಏನಾದ್ರು ಸೈಬರ್ ಕ್ರೈಮ್ ಅಂದ್ರೆ ಏನಾದ್ರು ಆನ್ಲೈನ್ ಅಲ್ಲಿ ಫ್ರಾಡ್ ಆದ್ರೆ, ಹಣ ಏನಾದ್ರು ಹೋದ್ರೆ ಯಾವ್ದು ಫೋನ್ ಮಾಡ್ತೀರಾ? 112 ಅಲ್ಲ, 1930. ಆಯ್ತಾ? ನೀವು ಅಕಸ್ಮಾತ್ ಎಲ್ಲಾದ್ರೂ ಹೋಗುವಾಗ ಆಕ್ಸಿಡೆಂಟ್ ಆಯ್ತು, ಯಾರಾದ್ರೂ ಹೊಡೆದಾಡ್ತಾ ಇದ್ರು, ಏನಾದ್ರು ಮಾಡ್ತಾ ಇದ್ರೆ ಹೇಳುವ ಯಾರಿಗಾದ್ರೂ ಹೇಳಬೇಕು ಅಂದ್ರೆ 112 ಫೋನ್ ಮಾಡಿದ್ರೆ ನಿಮ್ಗೆ ಹತ್ತಿರದಲ್ಲಿ ಒಂದು 10 ನಿಮಿಷದಲ್ಲೇ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದು ನಿಮ್ಗೆ ಸ್ಪಂದಿಸ್ತಾರೆ. ಆಯ್ತಾ? ಈಗ ನೀವು ಜಾಸ್ತಿ ಏನು ಮಾತಾಡೋದಿಲ್ಲ, ಮತ್ತೆ ಕಾರಣ ನಿಮಗೆ ಸಣ್ಣ ಮಕ್ಕಳಿದ್ದೀರಾ ಗೊತ್ತಿರಲ್ಲ, ಹಾಗಾಗಿ ಇಷ್ಟ ಹೇಳ್ತಾ ನಾನು ಭಾಷಣ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ವರ್ಧಮಾನ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಈ ಒಂದು ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಕಾರ್ಕಳ ನಗರ ಠಾಣೆಯ ಬೀಟ್ ಪೊಲೀಸ್ ಆಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಅವರೇ, ಈ ವರ್ಧಮಾನ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ರೊಟೇರಿಯನ್ ಶಶಿಕಲಾ ಹೆಗಡೆ ಅವರೇ, ರೋಟ್ರಾಕ್ಟರ್ ಕರ್ತವ್ಯ ಜೈನ್ ಅವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಅದೇ ರೀತಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಹೆಗಡೆ ಅವರೇ, ನಮ್ಮ ಕಾರ್ಕಳ ಸಂಸ್ಥೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ರೊಟೇರಿಯನ್ ಗಣೇಶ್ ಸಾಲ್ಯನವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ರೋಟರಿ ಮಿತ್ರರಾಗಿರ್ತಕ್ಕಂಥ ರೇಖಾ ಉಪಾಧ್ಯಾಯ ಅವರೇ, ಹರ್ಷಿಣಿ ವಿಜಯರ ಶೆಟ್ಟಿ ಅವರೇ, ರೊಟೇರಿಯನ್ ಮಮತಾ ಶೆಟ್ಟಿ ಅವರೇ, ಮಿತ್ರರಾಗಿರ್ತಕ್ಕಂಥ ರೊಟೇರಿಯನ್ ಬಾಲಕೃಷ್ಣ ದೇವಾಡಿಗ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಮುದ್ದು ಮಕ್ಕಳೇ, ಶಿಕ್ಷಕ ಬಂಧುಗಳೇ, ಒಡ ಹುಟ್ಟಿದವರು ಮಾತ್ರ ಅಣ್ಣ ತಂಗಿಯಲ್ಲ. ಮನಸ್ಸಿನ ಭಾವನೆಯಿಂದ ಕಾಣುವ ಪ್ರತಿಯೊಬ್ಬರು ಕೂಡ
ಅಣ್ಣ ತಂಗಿನೇ. ಇಂತಹ ಅಣ್ಣ ತಂಗಿಯರ ಈ ಒಂದು ರಕ್ಷಾಬಂಧನ ಕಾರ್ಯಕ್ರಮವೇ ನಾವು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ರಕ್ಷಾಬಂಧನ. ನಾವೆಲ್ಲರೂ ಕೂಡ ಫಾದರ್ಸ್ ಡೇ, ಮದರ್ಸ್ ಡೇ, ಲವರ್ಸ್ ಡೇ ಗೊತ್ತಿದೆ ಅಲ್ಲ ನಿಮಗೆ? ಅಪ್ಪಂದಿರ ದಿನ, ಅಮ್ಮಂದಿರ ದಿನ, ಪ್ರೇಮಿಗಳ ದಿನ, ಇದನ್ನೆಲ್ಲವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ರಕ್ಷಾಬಂಧನ ಅನ್ನುವಂಥದ್ದು ನಮ್ಮ ಭಾರತದ, ನಮ್ಮ ದೇಶದ ಒಂದು ಇಷ್ಟಪಡ್ತಕ್ಕಂಥ ಒಂದು ಒಳ್ಳೆಯ ಹಬ್ಬ, ನಮ್ಮ ರಾಷ್ಟ್ರೀಯ ಹಬ್ಬ. ನಾವೆಲ್ಲರೂ ಕೂಡ ಇವತ್ತು ಎದುರು ಬದುರಾಗಿ ಕುಳಿತುಕೊಂಡು ನಾವು ಒಡ ಹುಟ್ಟಿದವರು ಅಲ್ಲದಿದ್ದರೂ ಕೂಡ ನಮ್ಮದಕ್ಕಿಂತ ಒಳ್ಳೆಯ ಭಾವನೆಯಿಂದ ನಾವು ಇವತ್ತು ಅಕ್ಕ ತಂಗಿಯರಾಗಿ ಬದಲಾಗಿದ್ದೇವೆ. ಅದು ಅಲ್ವಾ? ಈಗ ನಾವೆಲ್ಲರಿಂದ ಕರಿತೇವೆ, ಸಿಸ್ಟರ್ ಕರಿತೇವೆ, ಅವ್ರ ಬ್ರದರ್ ಅಂತ ಕರಿತಾರೆ ಅಲ್ವಾ? ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಇವತ್ತು ರಕ್ಷಾಬಂಧನವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀರಿ. ಮಕ್ಕಳೇ, ಇಂತಹ ಒಂದು ಸಂಸ್ಕಾರ, ಇಂತಹ ಒಂದು ಶಿಸ್ತು ಇಲ್ಲಿ ಇವತ್ತು ನಾವು ವರ್ಧಮಾನ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಗೆ ಏನನ್ನು ಕಲಿಸ್ತದೆ ಅಂತ ಹೇಳಿದ್ರೆ, ನಿಮ್ಮ ಇಂದಿನ ಈ ಒಂದು ಚಿಕ್ಕ ಪ್ರಾಯದಲ್ಲಿ ನೀವು ಇಂತಹ ಒಂದು ಒಳ್ಳೆಯ ಗುಣವನ್ನು ಅಳವಡಿಸಿಕೊಂಡಾಗ ನಿಮ್ಮ ಮುಂದಿನ ಜೀವನದಲ್ಲಿ ಅದು ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ಮಕ್ಕಳೇ, ಇಲ್ಲಿರ್ತಕ್ಕಂಥ ಶಿಸ್ತು, ಅದೇ ರೀತಿ ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ಅದು ಮುಂದಿನ ನಮ್ಮ ಜೀವನಕ್ಕೆ ಒಳ್ಳೆಯ ಆದರ್ಶವನ್ನು ಕಲಿಸಿಕೊಡ್ತದೆ. ನಾವು ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಿಗೆ ಬದುಕಲಿಕ್ಕೆ ಸಾಧ್ಯ ಇದೆ. ಅದೆಲ್ಲವೂ ಕೂಡ ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳು, ಅದೇ ರೀತಿ ಈ ಒಂದು ವರ್ಧಮಾನ ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಶಶಿಕಲಾ ಹೆಗ್ಡೆ ಅವರ ತಂಡ ಏನಿದೆ, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಕಾರ್ಕಳ ರೋಟರಿ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಇಂತಹ ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ಹುಟ್ಟಿ ಬರಲಿ. ನಮ್ಮ ನಾಡಿನ ಈ ಚಿಕ್ಕ ಮಕ್ಕಳು ಕೂಡ ಮುಂದಿನ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಆದರ್ಶವಂತ ಬದುಕನ್ನು ಕಾಣಲಿ ಅಂತಕ್ಕಂಥ ಶುಭಾಶಯಗಳನ್ನು ಈ ಸಂದರ್ಭ ಸಲ್ಲಿಸ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳನ್ನು ಸಲ್ಲಿಸಿಕೊಳ್ತಾ, ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಮ್ಮ ಶ್ರೀಮತಿ ಶಶಿಕಲಾ ಹೆಗ್ಡೆ ಅವರಿಗೆ, ಅದೇ ರೀತಿ ಕುಮಾರ ಹೆಗ್ಡೆ ಅವರಿಗೆ, ಕರ್ತವ್ಯ ಜೈನ್ ಅವರಿಗೆ ಮತ್ತೆಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ರೋಟರಿ. Thank you, sir, for your encouraging words. Now I request the managing trustee, Mr. Jagadish Hegde, to address the gathering. ಈ ಗ್ರಾಮದ ಬೀಟ್ ಪೊಲೀಸ್ ಅಂತ ಸಂತೋಷ್ ರೀ, ಹಾಗೆ ಗಣೇಶ್ ರೀ, ಹಾಗೆ ಈ ಸಂಸ್ಥೆಯ PRO, ಹಾಗೆ ನಮ್ಮ ವರ್ಧಮಾನ ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತು ಕಾರ್ಕಳದಲ್ಲಿಯ ಎಲ್ಲ ಪ್ರದೇಶದ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುತ್ತಿರುವಂತಹ ಶಶಿಕಲಾ ಹೆಗ್ಡೆ ಹಾಗೂ ಅವರ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಹಾಗೆ ನನ್ನ ಪ್ರೀತಿಯ ಮಕ್ಕಳಿಗೆ ನಾನು ಪ್ರಪ್ರಥಮವಾಗಿ ಈ ದಿನದ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯ ಮಕ್ಕಳೇ, ರಕ್ಷಾಬಂಧನ ಅಂತೇಳಿದರೆ ಇವತ್ತು ನಾವು ರಕ್ಷೆಯನ್ನು ಯಾರಿಗೆ, ನಮ್ಮ ದೇಶವನ್ನು ರಕ್ಷಿಸುವಂತಹ ನಮ್ಮ ಸೈನಿಕರಿಗೆ ನಾವು ಹೋಗಿ ರಕ್ಷೆಯನ್ನು ಕಟ್ಟಬೇಕು. ನಮ್ಮ ದೇಶವನ್ನು ಪರಕೀಯರಿಂದ ರಕ್ಷಣೆ ಮಾಡಿ ತನ್ನ ಪ್ರಾಣದ ಹಂಗನ್ನು ತೊರೆದು ರಕ್ಷಣೆ ಮಾಡುತ್ತಿರುವವರು ನಮ್ಮ ದೇಶದ ಸೈನಿಕರು. ಅದೇ ರೀತಿ ಈಗಾಗಲೇ ನಮ್ಮ ಸಂತೋಷ್ ಅವರು ಹೇಳಿದರು, ನಿಮಗೇನಾದರೂ ಕಷ್ಟಗಳು ಬಂದ ಕೂಡಲೇ ನೀವು ಪ್ರಪ್ರಥಮವಾಗಿ ಫೋನ್ ಮಾಡೋದು ಯಾರಿಗೆ ಅಂತೇಳಿದರೆ, ಇಲ್ಲಿ ನಮ್ಮ ವಲಯದಲ್ಲಿ ಸರ್ಕಾರದ ಕರ್ತವ್ಯವನ್ನು ಮಾಡ್ತಾ ನಿಮ್ಮನ್ನು ರಕ್ಷಿಸುವವರು ನಮ್ಮ ಪೊಲೀಸ್ ಇಲಾಖೆ. ಹಾಗಾಗಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಪೊಲೀಸ್ ಇಲಾಖೆಯವರನ್ನೇ ಕರೆದಿದ್ದಾರೆ ಅಂತೇಳಿದರೆ, ಮಕ್ಕಳಿಗೆ ಚಿಕ್ಕಂದಿನಿಂದ ನಮ್ಮನ್ನು ರಕ್ಷಿಸುವವರು ಯಾರು ಅಂತ ಕಷ್ಟಗಳು ಬಂದಾಗ ಯಾರು ರಕ್ಷಿಸ್ತಾರೆ ಎಂಬುದಾಗಿ ಗೊತ್ತುಂಟು. ಅದೇ ರೀತಿ ಇವತ್ತು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಲೆಯಲ್ಲಿ ಕೂಡ ಒಬ್ಬರು ಟೀಚರಿಗೆ ನಾನು ಕೆಲಸವನ್ನು ಕೊಟ್ಟಿದ್ದೇನೆ. ಅವರು ರಮೇಶ ಟೀಚರ್. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಫೋನ್ ಮಾಡಿದರು, ಸರ್ ನೀವು ಇವತ್ತು 1 ಗಳಿಗೆ ಶಾಲೆಗೆ ಬರ್ತೀರಾ ಅಂತ. ನನಗೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಶಾಲೆಗೆ ಬಂದಾಗ ಅವರು ಅವರ ತಮ್ಮ ತಂಗಿಯನ್ನು ಕರ್ಕೊಂಡು ಬಂದು ನನಗೆ ರಕ್ಷೆ ಕಟ್ಟಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಒಂದು ಸಲ ಹುಷಾರಿಲ್ಲ ಇತ್ತು. ಆಗ ನಾನು ಅವರ ಮನೆಗೆ ಹೋಗಿ ಅವರಿಗೆ ನಾನು ಮದ್ದನ್ನು ಇದನ್ನು ಕೊಟ್ಟಿದ್ದೇನೆ. ತುಂಬ ಬಡವರು. ಹಾಗಾಗಿ ಅವರಿಗೆ ಏನು ಖಂಡಿತ ಅಂತೇಳಿದರೆ, ನನ್ನ ಅಣ್ಣನ ಸ್ಥಾನದಲ್ಲಿದ್ದು
ನನಗೆ ರಕ್ಷೆಯನ್ನು ಕೊಡುವಂಥ ಉದ್ಯೋಗ ಕೊಟ್ಟು ನನಗೆ ರಕ್ಷಣೆ ಮಾಡುವಂಥ ಒಬ್ಬ ಅಧ್ಯಾಪಕ ಜಗದೀಶ್ ಮಾಸ್ಟರ್ ಅಂತೇಳಿ ಇವತ್ತು ಅಲ್ಲಿ ಬಂದು ನನಗೆ ತುಂಬ ಸಂತೋಷ ಆಯಿತು ಅಂತೇಳಿದರೆ, ಇಲ್ಲಮ್ಮ ನಾನು ಯಾವತ್ತೂ ನಿನಗೆ ಅಣ್ಣನ ಸ್ಥಾನದಲ್ಲಿದ್ದೇನೆ, ನೀನು ಯಾವುದಕ್ಕೂ ಹೆದರಬೇಡ ಎಂಬಾಗಿ ಅಭಯವನ್ನು ಕೊಟ್ಟೆ. ಕೂಡಲೇ ನನ್ನ ಕಿಶೆಯಲ್ಲಿದ್ದ ಪೆನ್ನನ್ನು ಕೊಟ್ಟೆ. ಅದೇ ರೀತಿ ಇಲ್ಲಿ ಒಂದು ವಿಶೇಷ ಅಂತೇಳಿದರೆ, ಇವತ್ತು ನನ್ನ ತಂಗಿ ಹರ್ಷಿಣಿ ಮೇಡಮ್ ಅವರು ಈ ಸಂಸ್ಥೆಯಲ್ಲಿ ಬಂದಿದ್ದಾರೆ. ನಾನು ಎಣಿಸ್ತಾ ಇದ್ದೆ ನನಗೆ ರಕ್ಷೆ ಕಟ್ಟಲಿಕ್ಕೆ ಹರ್ಷಿಣಿ ಮೇಡಮ್ ಬಂದರೆ ಒಳ್ಳೆಯದಿತ್ತು ಅಂತ ನಾನು ಎಣಿಸಿದೆ. ಆದರೆ ಇಲ್ಲಿಯ ಪಿಯರು ಹೇಳಿದರು, ಹರ್ಷಿಣಿ ಮೇಡಮೇ ಬಂದು ಅಣ್ಣನಿಗೆ ರಕ್ಷೆ ಕಟ್ಟಲಿ ಎಂಬುದಾಗಿ. ಈ ರಕ್ಷೆ ಕಟ್ಟಲಿ ಅಂತ ಹೇಳುವ ಉದ್ದೇಶ ಏನಂತೇಳಿದರೆ, ನಾವು ಇವತ್ತು ಪ್ರತಿಯೊಬ್ಬರು ಈ ಶಾಲೆಯ ಮಕ್ಕಳು, ನೀವು ನಿಮ್ಮ ಕ್ಲಾಸ್ಮೇಟ್ಗಳನ್ನೆಲ್ಲ ನೀವು ನನ್ನ ತಂಗಿ. ಈಗಾಗಲೇ ಇಕ್ಬಲ್ ಹೇಳಿದರು, ಜಾತಿ ಮತ ಭೇದ ಇಲ್ಲದೆ ಶುದ್ಧ ಹೃದಯದಿಂದ ಯಾರು ಬದುಕುತ್ತಾರೆ ಅವರು ಮಾತ್ರ ನಿಜವಾಗಿ ಅರ್ಹರು, ಅಣ್ಣ ಆಗಲಿಕ್ಕೆ ಅರ್ಹರು ಎಂಬುದಾಗಿ. ನಾವು ಕೂಡ ಅಷ್ಟೇ. ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನನ್ನು ಅವರು ಕಾರ್ಯಕಾರಿ ಸಮಿತಿಗೆ ಸೇರಿದ್ರಿಂದ ನಾನು ಇಲ್ಲಿ ಈ ಸಂಸ್ಥೆ ಎಲ್ಲ ಶಿಕ್ಷಕರನ್ನಾಗಲಿ, ಹಾಗೆ ಶಶಿಕಲಾ ಮೇಡಮ್ ಅವರು ಕೂಡ ನನ್ನನ್ನು ಪ್ರತಿ 9 ವರ್ಷದಿಂದಲೂ ಕೂಡ ನಾನು ಈ ಶಿಕ್ಷಣ ಸಂಸ್ಥೆಗೆ ರಕ್ಷಾಬಂಧನ ದಿವಸ ನಾನು ಖಂಡಿತ ಬರ್ತೇನೆ, ಅವರು ಅದನ್ನು ತಪ್ಪುವುದಿಲ್ಲ. ನಾನು ನಿನ್ನೆ ಹೇಳಿದೆ, ಇವತ್ತು ಬೇಡ, ನೀವು ಬೇರೆ ಅತಿಥಿಗಳನ್ನು ಕರಿತಾ ಇದ್ದೀರಿ, ನಾನು ಬರ್ತೇನೆ, ಅಲ್ಲಿ ದೂರದಿಂದ ಕೂತ್ಕೊಳ್ತೀನಿ ಅಂತ. ಆದರೆ ಅದನ್ನು ಅವರು ಒಪ್ಪಲಿಲ್ಲ. ಸರಿ, ನೀವು ಅಣ್ಣನ ಸ್ಥಾನದಲ್ಲಿದ್ದು ನಮಗೆ ಯಾವುದೇ ಸಲಹೆ ಸೂಚನೆಗಳನ್ನು ಮತ್ತು ಪ್ರತಿಯೊಂದರಲ್ಲಿ ಕೂಡ ನಾವು ವಿಶೇಷವಾಗಿ ನಿಮಗೆ ನಾವು ಅಣ್ಣನ ಸ್ಥಾನವನ್ನೇ ಕೊಟ್ಟಿದ್ದೇವೆ, ಅದಕ್ಕೆ ನೀವು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿದ್ದಕ್ಕೆ ನನಗೆ ಬಹಳ ಸಂತೋಷವಾಯಿತು. ನಾನು ಅದನ್ನು ಖಂಡಿತ ಅದನ್ನು ಅಕ್ಷರ ಪಾಲಿಸ್ತೇನೆ. ಹಾಗೆ ಒಬ್ಬ ಟೀಚರ್ ಆದವರು ನಿಮ್ಮನ್ನು ಮಕ್ಕಳ ಹಾಗೆ ನೋಡ್ತಾರೆ, ಅವರು ತಾಯಿ ಸ್ಥಾನದಲ್ಲಿದೆ. ಅವರು ಎಲ್ಲ ಈಗ ನೀವು ಕೇಳಬೇಕಾದೇನಂತೇಳಿದರೆ, ನೀವು ನಿಮ್ಮ ತರಗತಿಯಲ್ಲಿರುವಂಥ ಮಕ್ಕಳು ಎಲ್ಲರೂ, ನನ್ನ ಅಣ್ಣ ತಂಗಿ, ನಾವು ಒಂದೇ ಕುಟುಂಬದ ಸದಸ್ಯರು. ಶಾಲೆ ಅಂತೇಳಿದರೆ ಇಲ್ಲಿ ಎಲ್ಲ ದೇವರುಗಳು ಇದ್ದಾರೆ, ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಜಾತಿ ಮತ ಭೇದ ಇಲ್ಲ. ಹಾಗೆ ನಾನಿವತ್ತು ವಿಶೇಷವಾಗಿ ಗೌರವ ಕೊಡಬೇಕಂತೇಳಿದರೆ, ಈ ಸಂಸ್ಥೆಯಲ್ಲಿ ಚಿಕ್ಕಂದಿನಲ್ಲೇ ನಿಮಗೆ ಆ ಸಂಸ್ಕಾರವನ್ನು, ವಿದ್ಯೆಯ ಜೊತೆಗೆ ಪ್ರತಿಯೊಂದು ಧಾರ್ಮಿಕ ಹಬ್ಬಗಳನ್ನು ಈ ಸಂಸ್ಥೆಯಲ್ಲಿ ಅತ್ಯಂತ ಹೆಚ್ಚುಕಟ್ಟಾಗಿ ಅದನ್ನು ಆಯೋಜನೆ ಮಾಡಿ, ಅದರ ವಿಶೇಷತೆಯನ್ನು ಓಣಂನಿಂದ ಹಿಡಿದು ಕ್ರಿಸ್ಮಸ್ಸಿಂದ ಹಿಡಿದು ಪ್ರತಿಯೊಂದು ಹಬ್ಬಗಳನ್ನು ಮಕ್ಕಳಲ್ಲಿ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ, ಅದರ ಜೊತೆಗೆ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಮೂಡಿಸ್ತಾರೆ. ಆ ಸಂಸ್ಕಾರದಿಂದ ದೇಶಕ್ಕೆ ಉತ್ತಮ ಒಂದು ನೆನಪಿಡ್ತೇನೆ ಅಂತೇಳಿದರೆ, ನನ್ನ ಅಕ್ಕನ ಮಗಳು ಈ ಶಾಲೆಗೆ ಬರ್ತಿದ್ರು. ಅವಳು ಈಗಲೂ ಕೂಡ ವರ್ಧಮಾನ ಶಿಕ್ಷಣ ಸಂಸ್ಥೆಯಲ್ಲಿ ಈಗಲೂ ಎಣಿಸ್ತಾಳೆ. ಹಾಗೆ ರೇಖಾ ಉಪಾಧ್ಯಾಯ ಇದ್ದಾರೆ, ರೇಖಾ ಉಪಾಧ್ಯಾಯರ ಮಗಳು ಈ ಶಾಲೆಯನ್ನು ಎಣಿಸ್ತಾರೆ. ಇವತ್ತಿಗೂ ಕೂಡ ಅಂದರೆ ನೀವಿಲ್ಲಿ ಏನು ಕಲಿಸ್ತೀರಿ ಅದು ನಿಮ್ಮ ಜೀವನಕ್ಕೊಂದು ಪಾಠ ಆಗ್ತದೆ. ಅವರು ಈ ಸಂಸ್ಥೆಯನ್ನು, ಇಲ್ಲಿಯ ಶಿಕ್ಷಕರನ್ನು, ಇಲ್ಲಿ ಕಲಿಸಿದಂಥ ಆದರ್ಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ನಿಮ್ಮ ತರಗತಿಯವರನ್ನು, ಹಾಗೆ ನಮ್ಮ ಸುತ್ತಮುತ್ತಲಿನ ಮನೆಯ ಪಕ್ಕದವರನ್ನು, ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಒಂದು ಕುಟುಂಬದ ಸದಸ್ಯರಾಗಿ ಬಾಳುವ. ಇದರಿಂದ ನಮ್ಮ ದೇಶಕ್ಕೆ, ನಮ್ಮ ಸಂಸ್ಥೆಗೆ, ನಮ್ಮ ಊರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನಗೆ ಇವತ್ತು ಈ ನಿಮ್ಮೊಟ್ಟಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಮ್ಯಾನೇಜಿಂಗ್ ಟ್ರಸ್ಟಿ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣವಿರಾಮಿ. Is more urgent than that of returning thanks. A very good afternoon and happy Raksha Bandhan to you all, my dear brothers and sisters. On this joyous occasion, I am delighted to express the words of gratitude on behalf of the management, head of the institution, teachers, and my dear brothers and sisters. I extend a sincere thanks to our chief guest, Santosh sir, for gracing this occasion and sharing his valuable thoughts with us. Thank you, dear sir. We are immensely thankful to our guest of honor, Iqbal Ahmed sir, President of Rotary Club Karkala, for his wonderful presence and continued support. Thank you, sir. I express my genuine
in your coverage. Thank you, the team of Namakarla. Clap, go. My lovable thanks to our head of the institution, Kumaraya sir, and Shashikala ma'am, and administrative officer Kattal ma'am for inspiring us, guiding us, and leading us. Clap, go. I would like to express my heartfelt gratitude to all. My lovable thanks to all my dear friends for your impressive presence. At last, I thank each and every one of you for making this celebration a memorable one. Thank you all. Towards one another and create an harmonious atmosphere. Thank you all. Slowly breathe in, breathe out, breathe in, breathe out, relax children, relax, relax. Now everyone rub your palm, rub your palm. Place it on your eyes. Relax. Relax, children. Now slowly open your eyes. Slowly open your eyes. Smile, please. Smile, everyone. Very good. Our Vardhaman students are? Our Vardhaman students are?